ಕಷ್ಟ ಬಂದಿತ್ತು ಅಣ್ಣ ಇವೆಲ್ಲ ನಾ ಹೇಳ್ತೀನಿ, ನೀ ಏನು ವಿಷಯ ಬೆಳೆಸಿದೆ ಅದು ನನಗೆ ಹೇಳು. ಏನ್ ಬೆಳೆಸ ಕೌರವ್ರ ಬದ್ದಲು ನೀ ಏನು ಬೆಳೆಸಿದೆ ಅಂತ ನಾ ಕೇಳ್ತೀನಿ ನಿನಗೆ. ಏನೋಪ್ಪ ಏನೂ ಇಲ್ಲ. ಹೌದು ಯಾಕಪ್ಪ ಅಂತಂದ್ರ ತಮ್ಮ ಹೌದು ಹೆಂಗೈತಿ ಕತಿ ಕೇಳ. ಏನ್ ಹೇಳಿದ್ರ ಅವರು? ಏನ್ ಹೇಳ್ಯಾರ? ಕೌರವರು ಸಣ್ಣ ಪಾಲ ನನಗ ಬಿಟ್ಟಾಳ ತಂಗಿ, ಕೆಟ್ಟವ್ರ ಪಾಲ ನನಗ ಬಿಟ್ಟಾಳ ಅಂತಕ್ಕಂತ ಮಾತಂದಣ್ಣ. ಅಂದ್ರಲ್ಲ ಕೆಟ್ಟವ್ರ ಅಲ್ಲಾಕ್ ಹೋಗ್ಬೇಡ, ನಿನಗ ಬೆಳಸ್ಲಾಕ ಬರೋಲ್ದು ಅಷ್ಟೇ ಅದು. ಯಾಕಪ್ಪ ಅಂತಂದ್ರ ಪಾಲ್ ಚಲೋ ಬಿಟ್ಟು ನಿನಗ ಚಲೋನೆ ನಿನಗ ಬಿಟ್ಟದ, ಹೆಚ್ಚಿನವ್ರದೇ ಬಿಟ್ಟಿ ನಿನಗ. ಹೌದು ಕರೆ ನಿನಗ ಬೆಳಸ್ಲಾಕ ಬರಲ್ಲ ಅಷ್ಟೇ. ಇನ್ನೂ ಸ್ವಲ್ಪ ವಿಚಾರ ಮಾಡಿ ವಿಷಯ ಬೆಳಸು. ನಿನ್ನ ನಾಮಾಸ್ಮರಣೆಯೊಳಗ ಮಾತ್ರ ನಾ ಶ್ರೀಮಂತದೀನಿ, ಇದ್ರ ಬಿಟ್ಟು ನನ್ನ ಬಲ್ಲಿ ಬ್ಯಾರೆ ಏನೂ ಇಲ್ಲ. ನನ್ನ ಕಾಲವೇ ಕಂಬು ಮಾಡು, ಈ ದೇಹವೇ ದೇಗುಲ ಮಾಡು. ಹೌದು ನನ್ನ ಶಿರವನ್ನೇ ನಿನ್ನ ಕಳಸು ಮಾಡ್ಕೋಪ, ನನಗೆ ಬ್ಯಾರೆ ಏನು ಬೇಕಾಗಿಲ್ಲ ಅಂತಕ್ಕಂತ ಮಾತು ಬಸವಣ್ಣವ್ರು ಈ ಮಾತು ಹೇಳ್ತಾರೆ. ಹೌದೌದ್ರಲ್ಲ ಖರೆ ಅದ. ಅದಕ್ಕೆ ಇರ್ಲಿ ಸಂಪ ಅಂತಕ್ಕಂತ ಸಭಾ ಬಹಳ ಇಂಪಾಗಿ ಕುಂತದ. ಆ ಕೆಲವೊಬ್ಬರು ಏನಪ್ಪಾ ಅಂತಂದ್ರ ಏನ್ರಿ ಡೊಳ್ಳಿನ ಪದಗಳ ಹೆಂಗ ಹಾಡ್ತಾರ, ಅನುಭವದ ಮಾತುಗಳು ಹೆಂಗ ಹೇಳ್ತಾರ, ಅದರ ಸಲುವಾಗಿ ಕುಂತಾರ. ಹೌದಲ್ಲ. ಆ ಕೆಲವೊಂದು ನನ್ನ ಬಳಗ ಹೆಂಗ ಕುಂತದ, ಹೆಂಗ್ ಕುಡಿಯದವ. ಆ ಇವತ್ತಿನ ದಿವಸ ಅಚ್ಚ ಕಡೆ ಪಿಂಟು ಅಣ್ಣ, ಕರಜಗಿ, ಬೋರಮ್ಮ ತಂಗಿ ಹೌದು ಏನು ವಿಷಯಗಳು ಬೆಳೆಸ್ತಾರ ಅಂತೇಳಿ ಅದನ್ನ ಕೇಳೋ ಸಲುವಾಗಿ ಕುಂತಾರ. ಹೌದೌದ್ರಲ್ಲ. ಇನ್ನು ನಮ್ಮ ಮೌನ ಬಳಗದವರು ಅನುಭವದ ಹಾಡುಗಳು, ಅಧ್ಯಾತ್ಮದ ಮಾತುಗಳನ್ನ ಕೇಳೋಗೋಸ್ಕರವಾಗಿ ಅವರು ಕೂಡ್ಯಾರ. ಅವರು ನಮ್ಮ ಮೌನ ಬಳಗದವರು ಕುಂತಾರ. ಹೌದಲ್ಲ. ಈಗಾಗಲೇ ವಾದಿ ಸನ್ನಿನೊಳಗ ನಮ್ಮ ಅಣ್ಣಾಜಿ ಅವರು ಏನ್ ಮಾಡಿದ್ರು? ಬಹಳ ಚಂದ, ಬಹಳ ಮಾರ್ಮಿಕವಾಗಿ, ಉತ್ತಮ ರೀತಿಯಾಗಿ ಮಾತಾಡಿ ಹಾಡಿ ಮಾರ್ಮಿಕವಾಗಿ ದೈವಕ್ಕೆ ತಿಳಿಯುವಂಗ ವಿಷಯಗಳನ್ನ ಹೇಳಿ ಹೌದು ಹಾಡಿ ಸಂದ ಮುಗಿಸಿದಾಗ್ಯದ. ಮುಗಿಸ್ಯಾರಲ್ಲ. ಆ ಎಲ್ಲಾ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನು ಆ ವಿಷಯ ಇಡ್ರಿ, ಈಗ ಏನಪ್ಪಾ ಅಂತಂದ್ರ ಟೈಮ್ ಹಿಂಗೆ ಮುಂದೆ ಹೋಗೋದು ಬ್ಯಾಡ ಅಂದ ಕೂಡ್ಲೆ ಏನ್ ಮಾಡಿದ್ರಿ? ಕೌರವರು ಮತ್ತು ಪಾಂಡವರು ವಿಷಯ ಇಟ್ಟು ಕೂಡ್ಲೆ ಪಾಂಡವರ ಪಾಲನ ಹಿಡ್ಕೊಂಡ ಇವ್ರ 5 ಮಂದಿ ಅದಾರ, 5 ಮಂದಿ ಅಷ್ಟೇ ನಮ್ಮ ಪಾಲಿಗಿರ್ಲಿ, ಹಾ ಒಟ್ಟು 101 ಮಂದಿ ಅವ್ರದಾರ, ದೊಡ್ಡ ಪಾಲ ಅವ್ರಿಗಿರ್ಲಿ ಅಂತಕ್ಕಂತ ಮಾತ ಅಂದ ಕೂಡ್ಲೆ ಬರೇ ನಾ ಹಿಡ್ಕೊಂಡ ಬಿಟ್ಟ ಕೂಡ್ಲೆ ನಮ್ಮ ಅಣ್ಣಾಜಿ ಅವ್ರ ಅಂತಾರ, ಏನಂತಾರವ? ತಂಗಿ ಇವತ್ತಿನ ದಿವಸ ವಿಷಯ ಹಿಡ್ಕೊಂಡು ಬಿಡುವುದಿಲ್ಲ. ಏನ್ ಮಾಡುದು? ತಡವಾಳ ಗ್ರಾಮ ಇವತ್ತಿನ ದಿವಸ ನಿನಗರೆ ಕೊನೆ ಆಗಿರ್ಬೇಕು, ನನಗರೆ ಕೊನೆ ಆಗಿರ್ಬೇಕು. ಹೌದು ಹಂಗ ಇವತ್ತಿನ ದಿವಸ ಮಾತಾಡ್ರಿ. ಹೌದು. ಮತ್ತೆ ಏನಪ್ಪಾ ಅಂತಂದ್ರ ಏನ್ರಿ ವಿಷಯ ಏನಪ್ಪಾ ಅಂತಂದ್ರ ಬಿಟ್ಟು ಬರೇ ಏನ್ ಮಾಡ್ಲಾಕ್ ಹೋಗ್ಬೇಡಪ್ಪ ಅಂತಂದ್ರ ಬಿಡ್ಲಾಕ್ ಹೋಗ್ಬೇಡ, ಅದನ್ನ ಬೆಳಸು ಹೌದೌದು ಹೇಳ್ಯಾರಲ್ಲ ಅಂತಕ್ಕಂತ ಮಾತಂದ್ರು. ಮತ್ತೆ ಏನಪ್ಪಾ ಅಂತಂದ್ರ 1-2 ಪ್ರಶ್ನೆಗಳನ್ನ ಕೇಳಿ ಅದಕ್ಕೂ ಒಂದು ಚಾಲೆಂಜ್ ಇಡ್ತಾರ ಅವರು. ಏನ್ ಇಟ್ಟಾರ ಚಾಲೆಂಜ್? ಬರ್ತಿತ್ತಂದ್ರ ಬರತಾ ಅಂತ ಹೇಳೋದು, ಇಲ್ಲಂದ್ರ ಬರಲ್ಲಪ್ಪ ಅಂತಂದ್ರ ಸಬದಾಗ ಕೈ ಎತ್ತಿ ಹೇಳೋದು, ನಾ ಹೇಳೇ ಮಂಗಳಾರತಿ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕ್ಯಾರ ಅವರು. ಹೌದು ಎಣ್ಣ ನೀವು ವಯಸ್ಸಿನೊಳಗ ದೊಡ್ಡವಿರ್ಬೇಕಾರೆ ಡೊಳ್ಳಿನ ಹಾಡಿಕೆ ಒಳಗ ನಿನ್ನಿ ಮನ್ನಿ ಅದೀನಿ, ನೀನು ನಿನಕ್ಕಿಂತ ಮೊದಲ ನಾ ಅದೀನಿ. ಹೌದೌದಲ್ಲ. ಯಾಕಪ್ಪ ಅಂತಂದ್ರ ನನ್ನ ಜೋಡಿ ಇಂತ ಚಾಲೆಂಜ್ ಮಾಡಕ್ ಹೋಗ್ಬೇಡ. ಈ ತಡವಾಳ ಗ್ರಾಮ ಇವತ್ತೇ ನಿನಗ ಲಾಸ್ಟ್ ಆಗ್ತೇಳಿ ಈಗ ತಿಳ್ಕೊಂಡು ಬಿಡು ನೀನು. ಖರೆ ಈ ಕರಜಿಗೆ ತಂಗಿಗೆ ಇದು ಲಾಸ್ಟ್ ಆಗೋದಿಲ್ಲ ತಡವಾಳ ಗ್ರಾಮ. ಹೌದೌದಲ್ಲ. ಯಾವಾಗಿದ್ರು ನಾ ಬರಕಿನೇ, ಹೌದೌದು. ಇಲ್ಲಿ ಕರಜಿಗೆ ತಂಗಿ ಹೆಚ್ಚ ಆಗಕಿನೇ. ಹೌದು. ಯಾಕಪ್ಪ ಅಂತಂದ್ರ ಅಂತಾರ ಅವರು, ಏನಂತಾರ್ರಿ? ಆ ಪಾಂಡವ್ರ ಪಾಲನ ಹಿಡ್ಕೊಂಡು ಬಿಟ್ಟು ಕೂಡ್ಲಿ ಅಂದ್ರ ಅವರು ಏನಂತಾರ್ರಿ? ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಏನು ಆ ಕುಂತಿ ಏನ್ ಮಾಡಿದಳು, ಕರ್ಣಗ ಎಲ್ಲಿ ಬಿಟ್ಟಳು? ಎಲ್ಲಿಗೆ ಬಿಟ್ಟಾಳ? ಆ ಎಲ್ಲಿಪ್ಪ ಅಂತಂದ್ರ ನೀರು ಕೂಡಿಸಿದಳು, ಹೊಳಿ ಕೂಡಿಸಿದಳು ಕುಂತಿ. ಹೌದಲ್ಲ. ಕುಂತಿ ಯಾರ ಮಗಳು? ದತ್ತಕ್ಕೆ ತಗೊಂಡಿದ ಯಾರು? ಕುಂತಿ ಬೋಧ. ಹೌದೌದಲ್ಲ. ಅವ ತಗೊಂಡ ಕೂಡ್ಲೆ ಏನಾಯ್ತಪ್ಪ ಅಂತಂದ್ರ ಇದಕ್ಕಿಂತ ಮೊದಲ ಏನು ಆ ಯಾರಪ್ಪ ಅಂತಂದ್ರ ತಮ್ಮ ಕುಂತಿ ಬೋಧ ಏನಪ್ಪಾ ಅಂತಂದ್ರ ಹೌದು ಕುಂತಿಗೆ ದತ್ತಕ್ಕೆ ತಗೊಳಕ್ಕಿಂತ ಮೊದಲ ಆಕಿನ ಹೆಸರು ಒಂದದ, ಆಕಿನ ಹೆಸರೇನು ಅಂತ ಕೇಳ್ತಾರ ಅವರು. ಕೇಳಲ್ಲ. ಇಷ್ಟು ಗೊತ್ತಿರಲಾರ್ದೆ ನಾನ್ ನಿನ್ನ ತಂಗಿ ಅನಸ್ಕೋತೀನಿ ಅನ್ನತೀನಿ ನಿನಗೆ. ಅಲ್ಲ ಸಣ್ಣ ಹುಡುಗರು ಹೇಳ್ತಾವ ಇದನ್ನ ಯಾಕಪ್ಪ ಅಂತಂದ್ರ ಇತಿಹಾಸ ಹೆಂಗದ ಕೇಳ್ರಿ. ಮತ್ತೇನಂದ್ರ ಅವರು ಏನು ಆ ಕುಂತಿ ಹೌದು ಕರ್ಣಗ ಹೊಳಿ ಗೂಡಿಸ್ಬೇಕಾದ್ರ ಅಂತ ಏನಪ್ಪಾ ಅಂತಂದ್ರ ಕುಂತಿಗೆ ಕಷ್ಟ ಏನೋ ಬಂದಿತ್ತು. ಏನು ಕಷ್ಟ ಬಂದಿತ್ತು? ಅಣ್ಣ ಇವೆಲ್ಲ ನಾ ಹೇಳ್ತೀನಿ, ನೀ ಏನು ವಿಷಯ ಬೆಳೆಸಿದೆ ಅದು ನನಗೆ ಹೇಳು. ಏನು ಬೆಳೆಸ? ಕೌರವ್ರ ಬದ್ದಲು ನೀ ಏನು ಬೆಳೆಸಿದೆ ಅಂತ ನಾ ಕೇಳ್ತೀನಿ ನಿನಗೆ. ಏನೋಪ್ಪ? ಏನೂ ಇಲ್ಲ. ಹೌದು. ಯಾಕಪ್ಪ ಅಂತಂದ್ರ ತಮ್ಮ
ಹೌದು. ಹೆಂಗೈತಿ ಕತಿ ಕೇಳ್ರಿ. ಹೇಳೋ ಕುಂತಿದು ಮೊದಲನೇ ಹೆಸರು ಏನಪ್ಪಾ ಅಂತಂದ್ರ ಏನು? ಪ್ರಥಾ ಅಂತಕ್ಕಂಥದ್ದು ಮೊದಲನೇ ಹೆಸರು ಹಾಕಿದು. ಹಾ! ಪ್ರತಾದೇವಿ ಮೊದಲನೇ ಹೆಸರ. ಹೌದಲ್ಲ? ಈಕೆ ಯಾರ ಮಗಳು? ಶೌರಸೇನನ ಮಗಳು ಪ್ರತಾದೇವಿ. ಹೌದು. ಶೌರಸೇನನ ಮಗಳು ಪ್ರತಾದೇವಿ. ಪ್ರತಾದೇವಿ ಯಾರಪ್ಪ ಅಂತಂದ್ರ ಶೌರಸೇನ ಮತ್ತು ಕುಂತಿ ಬೋಧ ಇವ್ರು ಏನಪ್ಪಾ ಅಂತಂದ್ರ ಸ್ನೇಹಿತರಿದ್ರು. ಹೌದೌದಲ್ಲ? ಕುಂತಿ ಬೋಧಗ ಸಂತಾನ ಇದ್ದಿತ್ತಿಲ್ಲ. ಆ ಟೈಮದೊಳಗ ನಾ ಏನು ಮಾಡ್ಲಿ ಅಂದ ಕೂಡ್ಲೆ ಏನಾಯ್ತು? ಇವ ಏನ ಇದ್ದು ನೋಡ ಶೌರಸೇನ, ನೀ ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡ, ನನ್ನ ಮಗಳ ಪ್ರತಾದೇವಿನ ನಿನಗ ದತ್ತಕ್ಕೆ ಕೊಡ್ತೀನಿ ಅಂತೇಳಿ ಹೇಳಿದ್ರು. ಯಾರು? ಶೌರಸೇನ. ಹೌದೌದಲ್ಲ? ಇವ್ರಿಬ್ರು ದೋಸ್ತರಿದ್ರು. ಹೇಳ್ದ ಕೂಡ್ಲೆ ಕುಂತಿ ನನ್ನ ಕೊಟ್ಟ. ಅಲ್ಲಿ ಏನು ಕುಂತಿ ಬೋದಾಗ ದತ್ತಕ್ಕೆ ಕೊಟ್ಟಳು. ಕುಂತಿ ಕುಂತಿ ಅಂತೇಳಿ ಹೆಸರು ಬತ್ತು. ಹೌದಲ್ಲ? ಈ ಕುಂತಿ ದೇವಿ ಪರಮಾತ್ಮನ ಖುಷಿರು, ಪರಮಾತ್ಮನ ಧ್ಯಾನ ಮಾಡ್ಲಕತ್ತಳು. ಅವಾಗ ಆ ಟೈಮ್ ಅದೊಳಗ ಧ್ರುವಾಸ ಮುನಿಗಳು ಬಂದು ಕುಂತಾದೇವಿಗೆ ಅಂತಾರ, ಏನಂತಾರ? ನನ್ನ ಕುರಿತಾಗಿ ನೀ ತಪಸ್ಸರ ಮಾಡಿದಿ, ಧ್ಯಾನ ಮಾಡಿದಿ, ನಿನ್ನ ಭಕ್ತಿಗೆ ನಾ ಒಲತೀನಿ, ನಿನಗ 5 ಮಂತ್ರ ಪಟ್ಟಣ ಮಾಡ್ತೀನಿ. ಇವರಿಗೆ ಏನಪ್ಪಾ ಅಂತಂದ್ರ ಧ್ರುವಾಸ ಮುನಿಗಳಿಗೆ ಗೊತ್ತಾಗಿತ್ತು. ಏನು ಗೊತ್ತಿತ್ತು? ತ್ರಿಕಾಲ ಜ್ಞಾನಿಗಳಿದ್ರು. ಮುಂದಿನ ಸುದ್ದಿ ಇವರಿಗೆ ಗೊತ್ತಿತ್ತು. ಈ ಕುಂತಿ ದೇವಿಯಿಂದ ಪಾಂಡುರಾಜನ ಜೋಡಿ ಮದುವೆ ಆಯ್ತಪ್ಪ ಅಂತಂದ್ರ ಪಾಂಡುರಾಜಗ ಫಲ ಸಂತಾನ ಇಲ್ಲ. ಹೀಗೆ ಈಕಿ ಕುಡಿಬೇಕಂತ ತಿಳ್ಕೊಂಡು ಮಂತ್ರ ಪಟ್ಟಣ 5 ಮಕ್ಕಳದೇ ಮಂತ್ರ ಪಟ್ಟಣ ಯಾರಿಗೆ ಮಾಡಿಬಿಟ್ರು? ಧ್ರುವಾಸ ಮುನಿಗಳು ಯಾರಿಗೆ? ಕುಂತಾದೇವಿಗೆ ಮಾಡಿಬಿಟ್ರು. ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡಿ ಹೋದರು. ಅವಾಗ ಕುಂತಾದೇವಿ ಸಣ್ಣಕ್ಕಿದ್ದಳು, ಏನು ತಿಳಿತಿದ್ದಿಲ್ಲ, ಮಂತ್ರ ಪಟ್ಟಣ ಮಾಡಿ ಹೋದ ಕೂಡಲೇ ಈಕಿಗೆ ಏನ್ ಅನ್ಸ್ಲಾಕತ್ತ? ಕುಂತಾದೇವಿಗೆ ಏನ್ ಅನ್ಸ್ಲತ್ತವ? ಧ್ರುವಾಸ ಮುನಿಗಳರೇ ನನಗ 5 ಮಂತ್ರ ಪಟ್ಟಣ ಮಾಡಿ ಹೋಗ್ಯಾರ, ಇದು ನಾ ಪರೀಕ್ಷೆ ಮಾಡ್ಬೇಕು, ಇದು ಖರೆ ಐತೋ ಏನು ಸುಳ್ಳು ಐತೋ ಅಂತ ತಿಳ್ಕೊಂಡು ನೋಡ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರಪ್ಪ ಅಂತಂದ್ರೆ ಏನ್ ಹೇಳಿದ್ರು ಧ್ರುವಾಸ ಮುನಿಗಳು? ಏನು? ಇನಿ ಯಾವ ದೇವರ ಹೆಸರು ತಗೊಂಡ ಕರಿತೀನಿ ನೋಡು, ಆ ದೇವರ ಬಂದು ನಿನಗ ಸಂತಾನ ಕೊಡ್ತಾನ ಅಂತ ಹೇಳಿ ಧ್ರುವಾಸ ಮುನಿಗಳು ಮಂತ್ರ ಪಟ್ಟಣ ಮಾಡಿ ಹೋಗಿದ್ರು. ಈಕಿ ಯಾರಿಗೆ ಕೇಳದ? ಕುಂತಾದೇವಿ ಯಾರಿಗೆ ಕೇಳ್ತಾಳ? ಸೂರ್ಯ ದೇವನಿಗೆ ಕರೆದು ಬಿಟ್ಟಳು. ಸೂರ್ಯ ದೇವ ಪ್ರತ್ಯಕ್ಷ ಆಗಿ ಕುಂತಾದೇವಿ ಮುಂದೆ ನಿಂತ ಕೂಡಲೇ ನಿನಗ ಸಂತಾನ ಕೊಡ್ತೀನಿ ಅಂದ ಕೂಡಲೇ ಅವಾಗ ಅಂತಾಳ ಕುಂತಿ, ಏನು ಯಪ್ಪ ನಾರೇ ಇನ್ನ ಅರಿದಕ್ಕಿದೀನಿ, ನನಗೆ ಏನೂ ಗೊತ್ತಾಗುದಿಲ್ಲ. ಏನು ಧ್ರುವಾಸ ಮುನಿಗಳು ನನಗ 5 ಮಂತ್ರ ಪಟ್ಟಣ ಮಾಡ್ಯಾರ ನೋಡು, ಅವ್ರು ಮಾಡಿರ್ತಕ್ಕಂಥದ್ದೇನ ಖರಿ ಅದೋ ಏನು ಸುಳ್ಳಾದೋ ನೋಡು ಸಲುವಾಗಿ ನಾ ಪರೀಕ್ಷೆ ಮಾಡೀನಿಯಪ್ಪ, ನನಗ ಸಂತಾನ ಕೊಡ್ಲಾಕ್ ಹೋಗ್ಬೇಡ, ನಾ ಇನ್ನ ಸಣ್ಣಕ್ಕಿದೀನಿ ಅಂದ ಕೂಡ್ಲೆ ಅವಾಗಂತಾನ ಸೂರ್ಯ ದೇವ ಏನಂದ? ನಾರೇ ಏನಪ್ಪಾ ಅಂತಂದ್ರ ನೀ ನನ್ನ ಕುರಿತು ತಪಸ್ಸರೆ ಮಾಡಿದಿ, ನಾ ನಿನಗ ಕೊಡ್ಲಾರ್ದೆ ಹೋದ್ನಪ್ಪ ಅಂತಂದ್ರ ನನಗ ಭ್ರಷ್ಟ ಬರ್ತದ, ನಾನ್ ನಿನಗ ಕೊಟ್ಟೆ ಹೋಗ್ತೀನಿ ಅಂತ ತಿಳ್ಕೊಂಡ ಸೂರ್ಯ ದೇವ ಆಶೀರ್ವಾದ ಮಾಡಿ ಹೋಗದ ಕೂಡಲೇ ಗರ್ಭಧಾರಣ ಆಯ್ತು. ಕುಂತಿ ಕಿವಿದಿಂದ ಕರ್ಣ ಹುಟ್ಟಿ ಬಂದ, ಕಿವಿದಿಂದ ಹುಟ್ಟ್ಯಾನ ಅಂತೇಳಿ ಕರ್ಣ ಅಂತೇಳಿ ಹೆಸರು ಬರ್ತವನಿ. ಅವಾಗ ಹುಟ್ಟಿ ಬಂದ ಕೂಡಲೇ ಏನಾಯ್ತಪ್ಪ ಅಂತಂದ್ರ ಕುಂತಿ ಮನುಷ್ಯನೊಳಗೆ ವಿಚಾರ ಮಾಡ್ತಾಳ. ಏನ್ ವಿಚಾರ? ಅಲ್ಲ ನಾರೇ ಪರೀಕ್ಷೆ ಮಾಡೋ ಸಲುವಾಗಿ ಸೂರ್ಯ ದೇವನ ಕರದ್ನಿ, ಕರ್ಣ ಹುಟ್ಟಿ ಬಂದ, ಇದು ಏನಾಯ್ತಪ್ಪ ಅಂತಂದ್ರ ಊರಿಗೆಲ್ಲ ಗೊತ್ತಾಯ್ತಪ್ಪ ಅಂತಂದ್ರ ಬಟ್ಟ ಬರ್ತದ ತಿಳ್ಕೊಂಡು ಏನ್ ಮಾಡಿದಳು? ನಾ ಹಿಂಗೆ ಬಿಡಬಾರ್ದಂತ ತಿಳ್ಕೊಂಡು ಕುಂತಿ ಏನ್ ಮಾಡಿದಳು? ಕರ್ಣನ ಒಯ್ದು ಹೊಳಿಗೂಡ್ಸಾಳ. ಇಷ್ಟೇ ನಿಮ್ಮ ಪ್ರಶ್ನೆಗೆ ಉತ್ತರ. ಇಷ್ಟ ಅದ. ಎದರ ಸಲುವಾಗಿ ಆಕಿಗೇನ ಕಷ್ಟ ಏನೂ ಬಂದಿಲ್ಲ, ಏನೂ ಇಲ್ಲ, ಕರೆ ಒಂದು ಬಟ್ಟ ಬರಬಾರದಂತ ತಿಳ್ಕೊಂಡ ಕರ್ಣಗ ಹೊಳಿ ಗುಡ್ಸಾಳ. ಕುಂತಿದ ಮೊದಲನೇ ಹೆಸರು ಪ್ರತಾದೇವಿ, ಶೌರಸೇನನ ಮಗಳು. ಅಲ್ಲಂದಿಪ್ಪ ಅಂತಂದ್ರ ಮುಂದಿನ ಸಂಧಿಗೆ ಹೇಳೋದನ್ನ ಮುಂದೆ ಮಾತಾಡೋದು. ಆಯಿ ಮುತ್ತೇನ ಹೆಸರು ಕೇಳೋರು ಅವ್ರು ಏನೇನು ಬಿಟ್ಟಾರ? ಆಯಿ ಮುತ್ತೇನ ಹೆಸರು ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ತಮ್ಮ ಮತ್ತೇನ್ರಿ? ಪಾಂಡವರು ಅಂತಕ್ಕಂಥದ್ದು ಇನ್ನ ಬೆಳಸೋದದ. ಬೆಳಸೋದದ. ಏನ್ ಹೇಳಿದ್ರ ಅವರು? ಏನ್ ಹೇಳ್ಯಾರ? ಕೌರವರು ಸಣ್ಣ ಪಾಲ ನನಗ ಬಿಟ್ಟಾಳ ತಂಗಿ, ಕೆಟ್ಟವ್ರ ಪಾಲ ನನಗ ಬಿಟ್ಟಾಳ ಅಂತಕ್ಕಂತ ಮಾತಂದೇಣ್ಣ ಅಂದ್ರಲ್ಲ. ಕೆಟ್ಟವ್ರ ಅಲ್ಲಾಕ್ ಹೋಗ್ಬೇಡ, ನಿನಗ ಬೆಳಸ್ಲಾಕ ಬರೋಲ್ದ ಅಷ್ಟೇ ಅದು. ಯಾಕಪ್ಪ ಅಂತಂದ್ರ ಪಾಲ್ ಚಲೋ ಬಿಟ್ಟದ ನಿನಗ, ಚಲೋನೆ ನಿನಗ ಬಿಟ್ಟದ, ಹೆಚ್ಚಿನವ್ರದೇ ಬಿಟ್ಟಿ ನಿನಗ. ಹೌದು, ಕರೆ ನಿನಗ ಬೆಳಸ್ಲಾಕ ಬರಲ್ಲ ಅಷ್ಟೇ. ಇನ್ನೂ ಸ್ವಲ್ಪ ವಿಚಾರ ಮಾಡಿ ವಿಷಯ ಬೆಳಸು. ತಂಗಿ ಜೋಡಿ ಚಾಲೆಂಜ್ ಹಾಕ್ಬೇಕಾದ್ರು ವಿಷಯ ನೀ ಏನಪ್ಪಾ ಅಂತಂದ್ರ ಬಾಳ ಎಚ್ಚರಲೆ ಮಾತಾಡ್ಬೇಕಾಗ್ಯದ. ಇಲ್ಲಿ ಎಚ್ಚರದಿಂದನೇ ಈ ಕರಜಿಗೆ ತಂಗಿ ಜೋಡಿ ನೀ ಚಾಲೆಂಜ್ ಮಾಡ್ಬೇಕಾಗ್ಯದ. ಇದೊಂದು ತಂಗಿದ ನಿನಗ ಚಾಲೆಂಜ್. ಇವ್ ಬರೀ ಗಾಲಿ ಕೈಸ್ಕೊಂಡ್ ಕೂತ್ರೆ ಕೆಲಸ ಕೊಡುದಿಲ್ಲ. ಚಾಲೆಂಜ್ ಆಗ್ತೈತೆ ಗಾಲಿ ಕೈಸ್ಕೊಂಡ್ರ ದಾಡಿ ಸಿಗ್ತಾವ ಕೈಯಾಗ. ನೀವೇನ ಮಾತಾಡಿ ಅವ್ರ ಬಾಯಾಗ ಹೋಯ್ತು ನನಗ್ ಕೊಡಬೇಡ್ರಿ ನೀವು. ಇಲ್ಲಿ ನೀವು ಮಾತಾಡಿ ನೀವು. ಅದಕ್ಕೆ ಇರ್ಲಿ. ಪಾಂಡವರು ಏನ ಕೀರ್ತಿ ಮಾಡಿದ್ರು, ಏನ ಲೀಲೆಗಳ ಮಾಡಿದ್ರು ಅಂತಕ್ಕಂಥದ್ದು ಈ ಪದ ಮತ್ತು ಮಾರ ಮುಗಿಯನ ಮಾತಾಡೋದ. ಮಾತಾಡ್ರೆ ಪದ ಹೆಂಗ ಕೇಳು. ಹೋಲಿ ದೇಶದೊಳಗ ನನ್ನ